ನಮಸ್ಕಾರ ಸ್ನೇಹಿತರೆ. ನಾನು ರವಿ ಎಸ್ ಪೂಜಾರಿ, ಅರ್ಥಶಾಸ್ತ್ರದ ಉಪನ್ಯಾಸಕ. ಸ್ನೇಹಿತರೆ, ನಿಮ್ಮ ಒಂದು ಡಿಮ್ಯಾಂಡ್ ಪ್ರಕಾರ ರಿವೈಸ್ ಕ್ವಶನ್ ಬ್ಯಾಂಕ್ನಲ್ಲಿರುವಂಥ ಏನು ಹೊಸ ಮಾದರಿ ಪ್ರಶ್ನೆಗಳನ್ನು ಬಂದಿದ್ದಾವ ಅದಕ್ಕೆ ಆನ್ಸರ್ ಮಾಡಿ ಅಂತ ನೀವು ಕೇಳಿದ್ರಿ. ಹಾಗಾಗಿ ಸೆಕೆಂಡ್ ಪಿ ಯು ಸಿ ಎಕನಾಮಿಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ಗಳನ್ನು ತೊಗೊಂಡು ಬಂದಿದ್ದೀನಿ. ಇಲ್ಲಿ ಬಹು ಆಯ್ಕೆ ಪ್ರಶ್ನೆಗಳನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ. ಟೋಟಲ್ ನಿಮಗೆ 73 ಪ್ರಶ್ನೆಗಳಿದ್ದಾವೆ. ಆ 73 ಪ್ರಶ್ನೆಗಳನ್ನು ನೋಡ್ಕೊಂಡ್ರೆ ನಿಮಗೆ 5 ಮಾರ್ಕ್ಸು ಏನಾಗುತ್ತೆ, ನಿಮ್ಗೆ ಫಿಕ್ಸ್ ಆಗುತ್ತೆ ಸ್ನೇಹಿತರೆ. ಇದು ನಿಮ್ಗೆ ನೆನಪಿನಲ್ಲಿ ಇರಲಿ, ಹೌದಾ? ಮತ್ತು ಎಲ್ಲೆಲ್ಲಿ ಯಾವ್ಯಾವ ಪ್ರಶ್ನೆಗಳನ್ನು ಟ್ವಿಸ್ಟ್ ಮಾಡ್ಬೋದು, ಹೇಗೆ ಅನ್ನುವಂಥದ್ದು ನಾನು ಒಂದಿಷ್ಟು ನಿಮಗೆ ಎಲ್ಲನೂ ಕೂಡ ನಾನು ಮಾಡ್ತಾ ಇದ್ದೀನಿ, ಹೇಳ್ತಾ ಬರ್ತೀನಿ ಸ್ನೇಹಿತರೆ. ಇವಾಗೇನೆ ಈ ಫಿಕ್ಸ್ಡ್ ಕ್ವಶನ್ ಅಂತ ಏನು ಹೇಳಿದ್ದೀನಿ 5 ಮಾರ್ಕ್ಸು, ಇದ್ರೊಳಗೆ ಒಂದಿಷ್ಟು ಕ್ವಶನ್ಸ್ಗಳನ್ನು ಬದಲಾವಣೆ ಆಗುವಂಥ ಸಾಧ್ಯತೆಗಳು ಇರುತ್ತೆ, ಹೌದಾ? ಏನೇನು ಬದಲಾವಣೆ ಆಗುತ್ತೆ, ಏನೇನು ಅಪ್ಡೇಟ್ ಆಗುತ್ತೆ ಅನ್ನೋವಂಥದ್ದು ಎಲ್ಲನೂ ಕೂಡ ಒಂದೊಂದಾಗಿ ನಿಮ್ಗೆ ಹೇಳ್ತಾ ಬರ್ತೀನಿ ಸ್ನೇಹಿತರೆ. ಯಾವುದೇ ರೀತಿಯಾದಂಥ ಈ ವಿಡಿಯೋವನ್ನು ನೀವು ಸ್ಕಿಪ್ ಮಾಡಬೇಡಿ, ಹೌದಾ? ಆಲ್ರೆಡಿ ಇದರ ಕೆಳಗಡೆ ನಿಮ್ಮ ಮೊದಲಿನ ಒಂದು ವಿಡಿಯೋನಲ್ಲಿ ನಿಮ್ಗೆ ಏನು ಕೊಟ್ಟಿದ್ದೀನಿ ಅಂದರೆ 6 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಕೊಟ್ಟಿದ್ದೀನಿ, 4 ಮಾರ್ಕ್ಸ್ ಮಾಡಿದ್ದೀನಿ, ಸರಿನಾ? ಆನಂತರ ನೆಕ್ಸ್ಟ್ ಏನಾಗಿದೆ ಅಂದರೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ನಾನು ಇದು ಮಾಡಿದ್ದೀನಿ. ಇವೆಲ್ಲನೂ ಕೂಡ ನೀವು ಬೇಕಾದರೆ ನೋಡ್ಕೊಂಡು ಬನ್ನಿ, ಹೌದಾ? ಸೆಕೆಂಡ್ ಇಯರ್ಗೋಸ್ಕರ. ಯಾರೆಲ್ಲ ಪ್ರಥಮ ಬಾರಿ ನೋಡ್ತಾ ಇದ್ದೀರಲ್ಲ, ನನ್ನ ಒಂದು ಪ್ಲೇ ಲಿಸ್ಟ್ ಒಳಗೆ ನೀವು ಹೋದ್ರೆ ಅಂತಂದರೆ ಅಲ್ಲಿ ನಿಮ್ಗೆ ಸಾಕಷ್ಟು ಅವುಗಳನ್ನು ಸಿಗ್ತಾ ಇದ್ದಾವೆ, ಹೌದಾ? ಅವುಗಳನ್ನು ನೋಡ್ಕೊಳ್ಳಿ ಫಸ್ಟು, ಹೌದಾ? ಮೊದಲೇನು ಮಾಡ್ಕೊಳ್ರಿ, ಪ್ರಾಕ್ಟಿಕಲ್ ಓರಿಯೆಂಟೆಡ್ ನೋಡ್ಕೊಳ್ಳಿ ಸ್ನೇಹಿತರೆ. ಅವುಗಳನ್ನು ಫಿಕ್ಸ್ ಮಾಡ್ಕೊಂಡು ಅದಾದ ನಂತರ ನೆಕ್ಸ್ಟ್ 6 ಮಾರ್ಕ್ಸು ಪ್ರಶ್ನೆಗಳನ್ನು ಇದ್ದಾವೆ. ಅವು 6 ಮಾರ್ಕ್ಸ್ಗಳನ್ನು ನೀವು ಕಂಪಲ್ಸರಿ ಏನು ಮಾಡಬೇಕು, ಓದ್ಕೋಬೇಕಾಗತ್ತೆ. ನಿಮ್ಗೆ ಆಲ್ರೆಡಿ ಯಾರೆಲ್ಲ ಪ್ರಥಮ ಬಾರಿಗೆ ನೋಡ್ತಾ ಇದ್ರೆ ಅವರು ಬೇಕಾದರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ದು ಏನಿದೆ ಅಂದರೆ ಗ್ರೂಪ್ ಮಾಡ್ಕೊಂಡಿದ್ದೀನಿ, ಕರ್ನಾಟಕ ವಿದ್ಯಾರ್ಥಿ ಬಳಗ ಅಂಥೇಳಿ. ಅಲ್ಲಿ PUC ಸೆಕೆಂಡ್ ಇಯರ್ ಮತ್ತು ಫಸ್ಟ್ ಇಯರ್ ವಿದ್ಯಾರ್ಥಿಗಳು ಇದ್ದಾರೆ. ಹಾಗಾಗಿ ಒಂದಿಷ್ಟು ಸೆಲೆಕ್ಟೆಡ್ ಇರುವಂಥ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಲೆಕ್ಚರ್ಸ್ಗಳು ಕೂಡ ನಾನು ಅದರೊಳಗಡೆ ತೊಗೊಂಡಿದ್ದೀನಿ. ಅಲ್ಲಿ ಸಾಕಷ್ಟು ಅರ್ಥಶಾಸ್ತ್ರದ ಬಗ್ಗೆ ಇರುವಂಥ ನಿಮಗೆ ಯಾವುದೇ ಗೊಂದಲ ಇತ್ತು ಅಂದರೆ, ಏನೇ ಇತ್ತು ಅಂದರೆ ಅದರ ಬಗ್ಗೆ ನಾವು ಅಲ್ಲಿ ಕ್ಲಿಯರನ್ನು ಮಾಡ್ತೀವಿ, ಸರಿನಾ? ಅಲ್ಲಿ ನಿಮಗೆ ಬೇಕಾಗಿರುವಂಥ PDF ಕೂಡ ಸಿಗುತ್ತೆ. ಅದಕ್ಕೋಸ್ಕರ ನೀವು ಅಲ್ಲಿ ಜಾಯಿನ್ ಆಗ್ಬೋದು. ಅದು ಯಾರಿಗಾದರೂ ಬೇಕಾದರೆ ನಿಮ್ಗೆ ನಾನು ಲಿಂಕ್ ಶೇರ್ ಮಾಡಂದರೆ ಮಾಡ್ತೀನಿ, ಸರಿನಾ? ಅದು ಒಂದು ಪಾಯಿಂಟ್. ಅದಾದ ನಂತರ ನಿಮ್ಮದು ಇನ್ಸ್ಟಾಗ್ರಾಮ್ ಇದೆ, ಇನ್ಸ್ಟಾಗ್ರಾಮು ಮತ್ತು ಟೆಲಿಗ್ರಾಮ್ ಯೂಸ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ನಲ್ಲಿ ಜಾಸ್ತಿ ನಿಮಗೇನು ನಂದು ಒಂದು ವೀಡಿಯೋಸ್ಗಳೆಲ್ಲ ಸಿಗೋದಿಲ್ಲ, ಬಟ್ ಕಂಟೆಂಟ್ ಎಲ್ಲ ನಿಮ್ಗೆ ಬೇಕಾಗಿತ್ತು, PDF ಬೇಕಾಗಿತ್ತು ಅಂದರೆ ಟೆಲಿಗ್ರಾಮ್ ಇರುತ್ತೆ, ಸರಿನಾ? ಆ ಟೆಲಿಗ್ರಾಮ್ನಲ್ಲಿ ಕೂಡ ನೀವು ಜಾಯ್ನ್ ಆಗ್ಬೋದು ಸ್ನೇಹಿತರೆ. ಇದು ನಿಮ್ಗೆ ಗೊತ್ತಿರಲಿ, ಸರಿನಾ? ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ವಿದ್ಯಾರ್ಥಿಗಳಿಗೆ ಎಲ್ಲಿ ಸಿಗುತ್ತೆ ಅನ್ನೋವಂಥದ್ದು ಗೊತ್ತಾಗೋದಿಲ್ಲ. ಇಲ್ಲೆಲ್ಲನೂ ಕೂಡ ನನ್ನ ಒಂದು ವಿಡಿಯೋನಲ್ಲಿ ನಿಮ್ಗೆ ಬರೇ ಏನು ಮಾಡೋದೇ ಇರ್ತೀನಿ ಅಂದರೆ ಇಂಪಾರ್ಟೆಂಟ್ ಇರುವಂಥ ಕಂಟೆಂಟನ್ನು ಕೊಡ್ತಾ ಬರ್ತೀನಿ ಸ್ನೇಹಿತರೆ. ಹಾಗಾಗಿ, ಹೌದಾ? ನಿಮ್ಗೆ PDF ರೂಪದಲ್ಲಿ ಬೇಕಾಗಿತ್ತು ಅಂದರೆ ನೀವು ಗ್ರೂಪ್ನಲ್ಲಿ ಜಾಯ್ನ್ ಆದರೆ ನಿಮ್ಗೆ ಅಲ್ಲಿ ಸಿಗುತ್ತೆ, ಸರಿನಾ? ಟೆಲಿಗ್ರಾಮ್ ಗ್ರೂಪ್ನಲ್ಲಾದರೂ ಜಾಯ್ನ್ ಆಗಿ, ಇಲ್ಲಾಂದರೆ ವಾಟ್ಸಪ್ ಗ್ರೂಪ್ನಲ್ಲಾದರೂ ಜಾಯ್ನ್ ಆಗಿ ಸ್ನೇಹಿತರೆ, ಸರಿನಾ? ಓಕೆ, ಲೇಟ್ ಮಾಡೋದು ಬೇಡ. ಕಂಟೆಂಟಿಗೆ ಇವತ್ತು ಮೂವ್ ಆಗೋಣ ಸ್ನೇಹಿತರೆ, ಸರಿನಾ? ಓಕೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಇಲ್ಲಿ ಒಂದೊಂದು ಪ್ರಶ್ನೆಗೂ ಕೂಡ ಏನು ಮಾಡುತ್ತಾ ಬಂದಿದ್ದೀನಿ, ಇಲ್ಲಿ ಆನ್ಸರ್ ಮಾಡ್ತಾ ಬಂದಿದ್ದೀನಿ ಸ್ನೇಹಿತರೆ. ನೋಡ್ಕೊಳ್ಳಿ, ಇಲ್ಲಿ ಮೊದಲೇ ಪ್ರಶ್ನೆ ಏನಿದೆ ಅಂತ. ವಿತ್ ಆಲ್ರೆಡಿ ನಿಮ್ಗೆ ಯೆಲ್ಲೋ ಕಲರಿಂದ ಡಾರ್ಕ್ನಿಂದ ಏನು ಮಾಡಿದ್ದೀನಿ ಅದನ್ನು ಮಾರ್ಕ್ ಮಾಡಿದ್ದೀನಿ. ಆನ್ಸರ್ಗಳು ನಿಮ್ಗೆ ಗೊತ್ತಾಗುತ್ತೆ, ಹೌದಾ? ಒಂದು ಆರ್ಥಿಕತೆಯ ಕೊರತೆಯು ಸಂಪನ್ಮೂಲಗಳು, ಇದು ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿದೆ, 1ನೇ ಅಧ್ಯಾಯದಲ್ಲಿ ಬರುವಂಥದ್ದು. ನೆಕ್ಸ್ಟ್ ನೋಡಿ, 1ನೇ ಅಧ್ಯಾಯದಲ್ಲಿ 2ನೇ ಪ್ರಶ್ನೆ ಇದೆ. ಈ ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರ ಉದಾಹರಣೆ? ಅನುಭೋಗಿ ವರ್ತನೆ ಅಂತಿದೆ, ಅದು ಏನಾಗುತ್ತೆ, ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ವಿಷಯ ಇದೆ. ಅದಾದ ನಂತರ ನೆಕ್ಸ್ಟ್ ನೋಡಿ, ಇದೇ ಒಂದು ಅಧ್ಯಾಯದಲ್ಲಿ ಒಂದು ಆರ್ಥಿಕತೆಯ ಒಳಗೊಂಡಿರುವಂಥ ಕೇಂದ್ರೀಯ ಸಮಸ್ಯೆಗಳು ಏನನ್ನು, ಅದು ಸರಿಯಾಗಿದೆ, ಹೇಗೆ, ಯಾರಿಗಾಗಿ ಉತ್ಪಾದಿಸಬೇಕು ಮತ್ತು ಮೇಲಿನ ಎಲ್ಲವೂ ಹೌದು. ಯಾಕಂದರೆ ಈ 3 ಪ್ರಶ್ನೆಗಳು ಸಾಮಾನ್ಯವಾಗಿ ಒಂದು ಆರ್ಥಿಕ ವ್ಯವಸ್ಥೆ ಒಳಗೆ ಬಂದಿರುವಂಥ ಕೇಂದ್ರೀಯ ಸಮಸ್ಯೆಗಳು. ಹಾಗಾಗಿ ಡಿ ಆಪ್ಷನ್ಸು ಸರಿಯಾಗುತ್ತೆ ಸ್ನೇಹಿತರೆ, ಸರಿನಾ? ಮೇಲಿನ ಎಲ್ಲವೂ ಹೌದು, ನೆನಪಿರಲಿ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಪ್ರಶ್ನೆ ಸಂಖ್ಯೆ 4, ಸಾಂಪ್ರದಾಯಿಕವಾಗಿ ಅರ್ಥಶಾಸ್ತ್ರದ ವಿಷಯ ವಸ್ತುವನ್ನು ಈ 2 ವಿಶಾಲ ವಿಭಾಗಗಳಾಗಿ ಅಧ್ಯಯನವನ್ನು ಮಾಡಲಾಗುತ್ತದೆ ಅಂತ. ಅಲ್ಲಿ ಯಾವುದು ಒಂದು ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ಅನ್ನುವಂಥದ್ದಿದೆ. ನಿಮ್ಗೆ ಕನ್ಫ್ಯೂಸ್ ಮಾಡೋಕ್ಕೋಸ್ಕರ ಏನು ಮಾಡಿದ್ದಾನೆ ಅಂತಾರೆ, ವಾಸ್ತವಿಕ ಮತ್ತು ಮಾದರಿ ಅರ್ಥಶಾಸ್ತ್ರ ಅಂತ ಕೊಟ್ಟಿರ್ತಾನೆ. ಅವು ಯಾವುದೂ ಆಗೋದಿಲ್ಲ, ಅದಕ್ಕೆ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ ಇರಲಿ, ಸರಿನಾ? ಓಕೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ತುಷ್ಟಿಗುಣವು ಅಂತಿದೆ. ಇಲ್ಲಿ ವಸ್ತುನಿಷ್ಠ ಮತ್ತು ವ್ಯಕ್ತಿನಿಷ್ಠ, ಇಲ್ಲಿ 2 ಕನ್ಫ್ಯೂಸ್ ಇದೆ. ಭಾಳಷ್ಟು ಜನ ಏನು ಮಾಡ್ಕೊಂಡಿರ್ತೀರಿ ಸ್ನೇಹಿತರೆ, ವ್ಯಕ್ತಿನಿಷ್ಠ ಬದಲಿ ನೀವು ವಸ್ತುನಿಷ್ಠ ಅಂತ ಹಾಕ್ಬಿಡ್ತೀರಿ, ಅಬ್ಜೆಕ್ಟಿವ್ ಅಂತ ಹಾಕ್ಬಿಡ್ತೀರಿ. ಅಬ್ಜೆಕ್ಟಿವ್ ಆಗೋದಿಲ್ಲ, ಯಾಕಂದರೆ ಇಲ್ಲಿ ಏನಾಗ್ತಾ ಇದೆ, ತುಷ್ಟಿಗುಣ ಅಂದರೆ ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನವಾಗಿರುತ್ತೆ. ಹಾಗಾಗಿ ಇಲ್ಲಿ ಏನಾಗ್ತಾ ಇದೆ, ವ್ಯಕ್ತಿನಿಷ್ಠ ಹೌದು, ವಸ್ತುನಿಷ್ಠ ಆಗೋದಿಲ್ಲ ಸ್ನೇಹಿತರೆ, ನೆನಪಿರಲಿ ನಿಮಗೆ,
ಸರಿನಾ? ಓಕೆ. ನೆಕ್ಸ್ಟ್ ಟಿ ಯು ಸ್ಥಿರವಾಗಿದ್ದಾಗ ಎಮ್ ಯು ಏನಾಗುತ್ತೆ, ಶೂನ್ಯವಾಗಿರುತ್ತೆ ಅಂತ. ಹೌದಾ? ಸೊ ಇದ್ರ ಮೇಲೆ ಸ್ವಲ್ಪ ಬದಲಾವಣೆ ಮಾಡುವಂಥ ಸಾಧ್ಯತೆಗಳು ಇರುತ್ತೆ. ಹೌದಾ? ಸೊ ಟಿ ಯು ಏರುಮುಖವಾಗಿದ್ದಾಗ ಅಥವಾ ಏರಿಕೆ ಕ್ರಮದಲ್ಲಿದ್ದಾಗ ಸೊ ಅವಾಗ ಏನಾಗುತ್ತೆ ಅಂತಂದರೆ, ಸೊ ಯಾವುದು ಎಮ್ ಯು ಏನಾಗಿರುತ್ತೆ ಅಂತಂದರೆ ಅವಾಗ ಏನಾಗ್ತದೆ, ಕೆಳಮುಖವಾಗಿರುತ್ತೆ ಅಂತ ಬರಿಬೇಕಾಗತ್ತೆ. ಸೊ ಇಲ್ಲಿ ಕೆಳಮುಖ ಆಗಿರಲ್ಲ, ಇಲ್ಲಿ ಕೊಟ್ಟಿಲ್ಲ, ಬಟ್ ಅಲ್ಲಿ ಕೊಡ್ಬೋದು, ಇದು ನೆನಪಿರಲಿ. ಹೌದಾ? ಯಾವುದು, ಸೊ ಟಿ ಯು ಉತ್ಕೃಷ್ಟ ಮಟ್ಟದಲ್ಲಿದ್ದಾಗ ಅಥವಾ ಸ್ಥಿರ ವ್ಯವಸ್ಥೆಯಲ್ಲಿದ್ದಾಗ ಅವಾಗ ಏನಾಗುತ್ತೆ, ಎಮ್ ಯು ಏನಾಗುತ್ತೆ ಅಂದರೆ ಶೂನ್ಯವಾಗಿರುತ್ತೆ ಅಂತ ಬರಿಬೇಕಾಗತ್ತೆ. ಈ ಥರ ಒಂದಿಷ್ಟು ಸಾಧ್ಯತೆಗಳು ಇರುತ್ತೆ. ಹೌದಾ? ಆ ಸಾಧ್ಯತೆಗಳನ್ನು ನೀವು ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಇಲ್ಲಿ ಪ್ರಶ್ನೆ ಏನು ಮಾಡಿದ ನೋಡ್ರಿ, ಸಂಖ್ಯಾ ಸೂಚಕ ತುಷ್ಟಿಗುಣ ವಿಶ್ಲೇಷಣೆಯು ಹೀಗೆ ಅಂತ ಕರೀತಾನೆ. ಅಲ್ಲಿ ವ್ಯಕ್ತಪಡಿಸುತ್ತದೆ ಅಂದರೆ ಆನ್ಸರ್ನಲ್ಲಿ ಕೊಟ್ಟಿದ್ದಾನೆ, ಆಪ್ಷನ್ ಒಳಗೆ ಕೊಟ್ಟಿದ್ದಾನೆ. ಸಂಖ್ಯೆಗಳಲ್ಲಿ ವ್ಯಕ್ತಪಡಿಸಲಾಗುತ್ತದೆ, ಪ್ರತಿಫಲಗಳಲ್ಲಿ ವ್ಯಕ್ತಪಡಿಸಲಾಗುತ್ತದೆ, ಶ್ರೇಣಿಯಲ್ಲಿ ವ್ಯಕ್ತಪಡಿಸಲಾಗುತ್ತದೆ, ಪ್ರಶಸ್ತಿಗಳಲ್ಲಿ ವ್ಯಕ್ತಪಡಿಸಲಾಗುತ್ತದೆ ಅಂತ ಹೊಸ ಒಂದು ವರ್ಷನಲ್ಲಿ ಅಪ್ಡೇಟ್ ಆಗಿರುವಂಥದ್ದು. ಸರಿನಾ? ಹಾಗಾಗಿ ಆಪ್ಷನ್ ಸಿ ಇಲ್ಲಿ ನಾನು ತಗೊಂಡಿದ್ದೀನಿ. ಬೇಕಂತ ಏನು ಮಾಡಿದ್ದೀನಿ ಸ್ನೇಹಿತರೆ, ಪ್ರಶ್ನೆ ಸಂಖ್ಯೆಯಲ್ಲಿ ಏನಿತ್ತಲ್ಲ ಅವುಗಳನ್ನು ನಾನು ಬೇರೆ ಬೇರೆ ಚೇಂಜಸ್ಗಳನ್ನು ಮಾಡಿದ್ದೀನಿ. ನನ್ನ ವಿದ್ಯಾರ್ಥಿಗಳಿಗೂ ಕೂಡ, ಕಾಲೇಜ್ ವಿದ್ಯಾರ್ಥಿಗಳಿಗೆ ಕನ್ನಡ ಮೀಡಿಯಮ್ಮು ಇದ್ದಾರೆ, ಇಂಗ್ಲೀಷ್ ಮೀಡಿಯಮ್ ಇದ್ದಾರೆ, ಇಬ್ಬರಿಗೂ ಕೂಡ ಏನು ಮಾಡಿರ್ತೀನಿ, ಪ್ರಶ್ನೆ ಅದೇ ಇರುತ್ತೆ, ಬಟ್ ಆಪ್ಷನ್ ಮಾತ್ರ ಎ ಬಿ ಅಂತ ಕೊಟ್ಟಿರ್ತೀನಿ, ಅಥವಾ ಬಿ ಸಿ ಅಂತ ಕೊಟ್ಟಿರ್ತೀನಿ, ಅಥವಾ ಡಿ ಅಂತ ಹಾಕಿರ್ತೀನಿ. ಸೊ ಅವ್ರಿಗೆ ಏನು ಮಾಡಿರ್ತೀನಿ ಅಂದರೆ, ಯಾಕಂದರೆ ವಿದ್ಯಾರ್ಥಿಗಳು ಒಂದಿಷ್ಟು ಜನ ಕನ್ನಡ ಮೀಡಿಯಮ್ದಲ್ಲಿ ಬರ್ತಾರೆ, ಒಂದಿಷ್ಟು ಜನ ಇಂಗ್ಲೀಷ್ ಮೀಡಿಯಮಲ್ಲಿ ಬರೀತಾರೆ, ಅವರಿಗೆ ಇಲ್ಲಿ ಕನ್ಫ್ಯೂಸ್ ಆಗಲಿ ಅಂತ. ಹೌದಾ? ಕನ್ಫ್ಯೂಸ್ ಆದರೆ ಇಲ್ಲಿ ನಾನು ಹೇಳಕ್ಕೆ ನಾ ಇದ್ದೀನಿ, ಬಟ್ ಎನ್ಯುವಲ್ ಎಕ್ಸಾಮ್ನಲ್ಲಿ ಸೊ ಅವರಾಗಿ ಬರೀಬೇಕಾಗತ್ತೆ. ಅದಕ್ಕೋಸ್ಕರ ಸೊ ಇಲ್ಲಿ ಏನಂತಂತಂದರೆ ಅವರಿಗೆ ಈ ರೀತಿಯಾದಂಥ ಕನ್ಫ್ಯೂಸ್ ಮಾಡೋಕ್ಕೋಸ್ಕರ ಕ್ವಶನ್ಸ್ಗಳನ್ನು ನಾನೇನು ಮಾಡದೇ ಇರ್ತೀನಿ, ಜಿಗ್ಜಾಗ್ ಮಾಡಿ ಆಪ್ಷನ್ಗಳನ್ನು ಕೊಟ್ಟಿರ್ತೀನಿ ಸ್ನೇಹಿತರೆ. ಹೌದಾ? ಅದಕ್ಕೋಸ್ಕರ ಸೊ ನಾನು ಮಾಡ್ತಾ ಇರುವಂಥ ಎಲ್ಲ ಪ್ರಶ್ನೆಗಳಿಗೂ ಸೊ PDF ರೂಪದಲ್ಲಿ ಏನಾಗಿರುತ್ತೆ, ನನ್ನ ಒಂದು ಗ್ರೂಪ್ನಲ್ಲಿ ಇರುತ್ತೆ. ಇದು ನೆನಪಿರಲಿ ನಿಮಗೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಪ್ರಶ್ನೆ ಸಂಖ್ಯೆ 8 ಇದೆ ನೋಡಿ. ಹೌದಾ? ಈ 8ನೇ ಪ್ರಶ್ನೆ ಏನಿದೆ ನೋಡ್ಕೊಳ್ಳಿ, ಇಲ್ಲಿದೆ ನೋಡಿ ಸ್ನೇಹಿತರೆ. ಓಕೆ, ಸಾಮಾನ್ಯವಾಗಿ ಒಂದು ಔದಾಸೀನ್ಯ ವಕ್ರರೇಖೆಯು ಯಾವ ಆಕಾರದಲ್ಲಿ, ಬಹಳಷ್ಟು ಬೇಕಾದರೆ ಅಲ್ಲಿ ಯು ಆಕಾರದಲ್ಲಿ ಆಗುತ್ತೆ ಅಂತ, ಅಥವಾ ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತೆ ಅಂತ, ಈ ಥರ ಎಲ್ಲ ನೀವು ಓದ್ಕೊಂಡಿರ್ತೀರಿ. ಸರಿನಾ? ಹಾಗಾಗೋದಿಲ್ಲ ಸ್ನೇಹಿತರೆ. ಇಲ್ಲಿ ಆಪ್ಷನ್ ಏನು ಕೊಟ್ಟಿದ್ದ ನೋಡ್ಕೋಬೇಕಾಗತ್ತೆ. ಸೊ ಮೂಲಕ್ಕೆ ಪಿನ ಮಧ್ಯವಾಗಿರುತ್ತೆ. ಹೌದಾ? ಸೊ ನೋಡ್ರಿ, IC1, IC2, IC3. ಹೌದಾ? ಎಡದಿಂದ ಬಲಕ್ಕೆ ಕೆಳಮುಖವಾಗಿರುತ್ತೆ ನಿಜ, ಆದರೆ ಅದು ಮೂಲಕ್ಕೆ ಪಿನ ಮಧ್ಯವಾಗಿರುತ್ತೆ. ಸೊ ಅಪೋಸಿಟ್ ಇರುವುದಿಲ್ಲ, ಅದು ಕಾನ್ಕೇವ್ ಟು ದಿ ಒರಿಜಿನ್ ಇರಲ್ಲ, ಕಾನ್ವೆಕ್ಸ್ ಟು ದಿ ಒರಿಜಿನ್ ಆಗಿರುತ್ತೆ. ಹಾಗಾಗಿ ಈ ಆಪ್ಷನ್ಸು ಸರಿ ಹೊಂದುತ್ತೆ ಸ್ನೇಹಿತರೆ. ನೆಕ್ಸ್ಟ್ ನೋಡಿ, ಸೊ ಅನುಭೋಗಿಯ ಲಭ್ಯವಿರುವ ಸಂಯೋಜನೆಗಳು ಸೊ ಇವುಗಳಿಗೆ ಸಮವಾಗಿದೆ ಅಥವಾ ಅವಲಂಬಿಸಿದೆ. ಯಾವುದು? ಆ ಒಬ್ಬ ವ್ಯಕ್ತಿಯ ಆದಾಯ ಮತ್ತು ಅವನ ಬೆಲೆ. ಹೌದಾ? ಸೊ ಆ ಒಂದು ವಸ್ತುವಿನ ಬೆಲೆ. ಹಾಗಾಗಿ ಇಲ್ಲಿ ಬೆಲೆ ಮತ್ತು ಆದಾಯ ಯಾವುದು ಆಪ್ಷನ್ ಇದೆ, ಇಲ್ಲಿ ಬಿ ಕೊಟ್ಟಿದ್ದೀನಿ, ಬಿ ಸರಿಯಾಗಿದೆ. ಸರಿನಾ? ನೆಕ್ಸ್ಟ್ ನೋಡಿ, ಬಜೆಟ್ ರೇಖೆಯ ಸಮೀಕರಣ. ಇಲ್ಲಿ ಏನು ಮಾಡಿದ್ದೇನೆ, P1x1 + P2x2 = M. ಇದು ಗೊತ್ತಿರಲಿ ನಿಮ್ಗೆ. ಸರಿನಾ? ಓಕೆ. ನೆಕ್ಸ್ಟ್ ನೋಡಿ, ಸೊ ಮೂರನೇ ಪ್ರಶ್ನೆ ಅಂದರೆ ಈ ಒಂದು ಅಧ್ಯಾಯದಲ್ಲಿ, ಸೊ ಇದು 11ನೇ ಪ್ರಶ್ನೆ ಕಂಟಿನ್ಯೂ ಆಗಿದೆ. ಅನುಭೋಗಿಯ ಆದಾಯದಲ್ಲಿ ಹೌದಾ ಹೆಚ್ಚಳವಾದಂತೆ ಈ ಸರಕುಗಳ ಬೇಡಿಕೆ ಹೆಚ್ಚಾಗುತ್ತದೆ. ಅದು ಯಾವ ಸರಕುಗಳಲ್ಲಿ ಅಂದರೆ ಸಾಮಾನ್ಯ ಸರಕುಗಳಲ್ಲಿ, ನೆನಪಿಟ್ಕೊಳ್ಳಿ. ಹೌದಾ? ಸಾಮಾನ್ಯ ಸರಕುಗಳಲ್ಲಿ ಇದೆಲ್ಲ ಬದಲಾವಣೆ ಆಗುತ್ತೆ. ಅಂದರೆ ಆದಾಯ ಹೆಚ್ಚಾಯ್ತಂದರೆ ಅವಾಗ ಏನು ಮಾಡ್ತಾ ಇದ್ದೀವಿ, ದಿನನಿತ್ಯದಲ್ಲಿ ಬಳಸುವಂಥ ವಸ್ತುಗಳ ಪ್ರಮಾಣ ನಾವು ಜಾಸ್ತಿ ತರ್ಬೋದು ಅಂತ ಇರುತ್ತೆ. ಹಾಗಾಗಿ ನೆಕ್ಸ್ಟ್, ಲಂಬಾಂತರ ಬೇಡಿಕೆ ರೇಖೆಯು ಹೊಂದಿದ್ದು ಪರಿಪೂರ್ಣ ಅಸ್ಥಿತಿಸ್ಥಾಪಕತ್ವ ಸರಿಯಾಗಿದೆ ಸ್ನೇಹಿತರೆ. ಇದು ನೆನಪಿರಲಿ ನಿಮಗೆ. ಹೌದಾ? ಇವು ಥೆರೋಟಿಕಲ್ ಇದಾವ, ಇವುಗಳು ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ, ಹೊಸದಾಗಿ ಸೇರ್ಪಡೆ ಆಗಿರುವಂಥ ಈ ಪ್ರಶ್ನೆ ಒಂದು, ಬೇಡಿಕೆ ರೇಖೆ ಮಧ್ಯಬಿಂದು ಸ್ಥಿತಿಸ್ಥಾಪಕತ್ವ ಅಂತ 1ಕ್ಕೆ ಸಮವಾಗಿರುತ್ತದೆ. ಸರಿಯಾಗಿದೆ. ಒಂದು ವೇಳೆ ಹೆಚ್ಚು ಮತ್ತು ಕಡಿಮೆ ಆದಾಗ ಅವಾಗ ಏನಾಗುತ್ತೆ, ಒಂದು >1 ಆಗುತ್ತೆ, ಒಂದು <1 ಆಗುತ್ತೆ. ಹಾಗಾಗಿ ಸೊ ಅದು ಇಲ್ಲ. ಸೊ ಇಲ್ಲಿ ಏನಾಗುತ್ತೆ, ಇದು 1ಕ್ಕೆ ಸಮವಾಗಿರುತ್ತೆ. ಸರಿಯಾಗಿದೆ. ನೆಕ್ಸ್ಟ್ ನೋಡಿ, ಒಂದು ಸರಳ ರೇಖಾ ಬಿಂಬಕ ಅಥವಾ ಬೇಡಿಕೆ ರೇಖೆಯ ಮೇಲೆ, ಹೌದಾ, ಮೇಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವದ ವಿವಿಧ ಬಿಂದುಗಳು ಈ ನಡುವೆ ಇರುತ್ತೆ. ಅಲ್ಲಿ 0 ಮತ್ತು ಇನ್ಫಿನಿಟ್ ಅಂತಿದೆಯಲ್ಲ, ಅದು ಸರಿಯಾಗುತ್ತೆ. ಹೌದಾ? 0 ಮತ್ತು ಇನ್ಫಿನಿಟ್ ಅನ್ನುವಂಥ ಸಿಂಬಾಲ ಈ ಆಪ್ಷನ್ಸು ಸರಿ ಹೊಂದುತ್ತೆ, ನೆನಪಿರಲಿ. ನೆಕ್ಸ್ಟ್ ನೋಡಿ, ಪ್ರಶ್ನೆ ಸಂಖ್ಯೆ 15, 3ನೇ ಅಧ್ಯಾಯ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಇಲ್ಲಿಂದ. ಹೌದಾ? ನೆಕ್ಸ್ಟ್ ನೋಡಿ, ಸೊ ಆದಾನಗಳು ಮತ್ತು ಉತ್ಪನ್ನ ನಡುವಿನ ಕ್ರಿಯಾವಲಂಬಿ ಸಂಬಂಧವನ್ನು ಹೀಗೆಂದು ಕರೆಯುತ್ತೇವೆ. ಅದು ಅನುಭೋಗ ಬಿಂಬಕ ಇಲ್ಲ. ಸೊ ಉತ್ಪಾದನೆ ಬಿಂಬಕ ಸರಿಯಾಗುತ್ತೆ ಸ್ನೇಹಿತರೆ. ಹೌದಾ? ಇದು 3ನೇ ಅಧ್ಯಾಯದಲ್ಲಿ ಬರುವಂಥದ್ದು. ಉತ್ಪನ್ನ ಬಂತು ಅಂದರೆ ನೆನಪಿಟ್ಕೊಳ್ಳಿ, ಅದು ಉತ್ಪಾದನೆ ಬಿಂಬಕ.
ನೆಕ್ಸ್ಟ್ ನೋಡಿ ಅನುಭೋಗ. ಸೊ 16ನೇ ಪ್ರಶ್ನೆ, ಉತ್ಪಾದನೆ ಬಿಂಬಕದ ಸೂತ್ರ. ಹೌದಾ, ಈ ಆಪ್ಷನ್ಸೇ ಇದೆ. Q ಇಸ್ ಈಕ್ವಲ್ ಟು ಎಫ್ ಇನ್ ಬ್ರಾಕೆಟ್ ಎಲ್ ಕೆ ಅಂತಿದೆ. ಎಲ್ ಅಂದರೆ ಲೇಬರ್ ಫೋರ್ಸ್ ಅಂತ ನೆನ್ಪಿಟ್ಕೊಳ್ಳಿ, ಕೆ ಅಂದರೆ ಬಂಡವಾಳ ನೆನ್ಪಿಟ್ಕೊಳ್ಳಿ, ಸರಿನಾ. ಸೊ ಎಕನಾಮಿಕ್ಸ್ ಅದನ್ನೇ ಕೊಟ್ಟಿದ್ದಾರೆ, ನಾವು ಅದನ್ನೇ ಹೇಳಬೇಕಾಗತ್ತೆ. ಕೆ ಅಂದರೆ ಏನ್ರಿ ಸರ್ ಹಂಗೆಂಗಾಗುತ್ತೆ ಕ್ಯಾಪಿಟಲ್ ಅಂತ ಅನ್ಕೋಬೋದು ನೀವು. ಇಲ್ಲ ಸ್ನೇಹಿತರೆ, ಕೆ ಅಂದರೆ ಇಲ್ಲಿ ಕ್ಯಾಪಿಟಲ್ ಅಂತಲೇ ನಾವು ನಿರ್ಧಾರ ಮಾಡ್ತೀವಿ, ಸರಿನಾ. ಎಸ್. ನೆಕ್ಸ್ಟ್ ನೋಡಿ, ಅಲ್ಪಾವಧಿಯಲ್ಲಿ ಒಂದು ಉದ್ಯಮ ಘಟಕವು ನೋಡಿ, ಇದು ಬಹಳ ಅಪ್ಡೇಟ್ ಆಗಿ ಬಂದಿರುವಂಥ ಪ್ರಶ್ನೆ. ಇಂಥವೇ ನಿಮ್ಗೆ ಕೇಳ್ತಾನೆ, ನೆನಪಿರ್ಕೊಳ್ಳಿ. ಹೌದಾ, ಆಪ್ಷನ್ಸಲ್ಲಿ ಚೇಂಜ್ ಮಾಡಿದ ನೋಡಿ. ಹೌದಾ, ಎಲ್ಲ ಆದಾನಗಳು ಆದಾನ ಆಗ್ಯದ, ಅದು ಆಗಬೇಕಾಗಿತ್ತು ಸ್ನೇಹಿತರೆ, ಟೈಪಿಂಗ್ ಮಿಸ್ಟೇಕಾ. ಕನ್ನಡ ಬರಲ್ಲ ಆದರೂ ಕೂಡ ಪ್ರಯತ್ನ ಮಾಡಿದ್ದೀನಿ. ಅಲ್ಲೊಂದು ಇಲ್ಲೊಂದು ಮಿಸ್ಟೇಕ್ ಸಿಗುತ್ತಾವೆ, ನೀವು ಹುಡುಗದಂದರೆ ಸಿಗುತ್ತೆ, ಖಂಡಿತವಾಗ್ಲೂ ಸಿಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಕ್ಷಮೆ ಇರಲಿ. ಆದಷ್ಟು ತಪ್ಪುಗಳು ಆಗಬಾರ್ದು ಅಂತಲೇ ಮಾಡಿರ್ತೀನಿ, ಬಟ್ ಆದರೂ ಆಗಿದೆ ನೋಡಿ. ಆನ್ಸರಲ್ಲಿ ತಪ್ಪಿಲ್ಲ, ಕರೆಕ್ಟ್ ಇದೆ. ಯಾವುದಾದರೂ ಒಂದು ಆದಾನವನ್ನು ಬದಲಾಯಿಸುತ್ತದೆ, ಹೌದಾ, ಕರೆಕ್ಟ್ ಇದೆ. ಹಾಗಾಗಿ ಇದನ್ನೇ ಸರಿ. ಸಿ ಯಾವುದು, ಬಿ ಆಪ್ಷನ್ ಇಲ್ಲಿ. ಅದು ಏನು ಮಾಡ್ಬೋದು, ಎಕ್ಸಾಮ್ನಲ್ಲಿ ಸಿ ಡಿ ಕೊಡ್ಬೋದು, ಬಿ ಕೊಡ್ಬೋದು, ಬೇರೆ ಯಾವುದನ್ನು ಕೊಡ್ಬೋದು. ಅದಕ್ಕೋಸ್ಕರ ಸೊ ಇದು ನೆನಪಿರಲಿ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಪ್ರಶ್ನೆ ಸಂಖ್ಯೆ 18, ಒಂದು ಆದಾನದ ಪ್ರತಿ ಘಟಕದ ಹೌದಾ ಬದಲಾವಣೆಗೆ ಉತ್ಪನ್ನದಲ್ಲಾಗುವ ಬದಲಾವಣೆ ನೋಡ್ರಿ ಹೀಗೆ ಎನ್ನುತ್ತೇವೆ. ಇದು ಏನಾಗುತ್ತೆ, ಸೀಮಂತ ಉತ್ಪನ್ನ. ಯಾಕಂದ್ರೆ ಇಲ್ಲಿ ಬದಲಾವಣೆ ಅಂತ ಬಂದಿದೆ, ಎಡಿಷನಲ್ ಅಂತ ಬರುತ್ತೆ, ಚೇಂಜ್ ಇನ್ ಅಂತ ಬರುತ್ತೆ. ಸೊ ನೀವು ಕನ್ನಡ ಒಳಗೆ ಅರ್ಥ ಆಗಲಿಲ್ಲ ಅಂದರೆ ನೀವು ಇಂಗ್ಲೀಷ್ ವರ್ಷನ್ ಇರುತ್ತೆ ಎನ್ಯುವಲ್ ಎಕ್ಸಾಮ್ ಒಳಗೆ, ನೆನ್ಪಿಟ್ಕೊಳ್ಳಿ. ಅಲ್ಲಿ ನೀವು ನೋಡ್ಕೊಳ್ಳಿ ಸ್ನೇಹಿತರೆ, ಡ್ಯೂ ಟು ಚೇಂಜ್ ಇನ್ ಅಂತ ಬರುತ್ತೆ, ಆರ್ ಎಡಿಷನಲ್ ಅಂತ ಬರುತ್ತೆ ಸ್ನೇಹಿತರೆ. ಈ ಎರಡು ವರ್ಡ್ ಬಂತು ಅಂತ ತಿಳ್ಕೊರಿ, ನೀವು ಕಣ್ಣು ಮುಚ್ಚಿ ಏನು ಮಾಡ್ಕೊಳ್ಳಿ, ಸೀಮಂತ ಅಂದರೆ ಕನ್ನಡ ಇಂಗ್ಲೀಷ್ ಒಳಗೆ ಮಾರ್ಜಿನಲ್ ಪ್ರಾಡಕ್ಟ್ ಅಂತ ಆಗುತ್ತೆ. ನೀವೇನು ಮಾಡ್ಕೋಬೇಕು, ಇಲ್ಲಿ ಯಾವುದು ಸೀಮಾಂತ ಉತ್ಪನ್ನ ಅಂತ ಆಗುತ್ತೆ, ಸರಿನಾ. ಈ ಎರಡು ವರ್ಡ್ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಹೆಚ್ಚುವರಿ ಬದಲಾವಣೆ ಅಂತ ಬರಬೇಕು, ಇಲ್ಲಾಂದರೆ ಹೆಚ್ಚುವರಿ ಘಟಕ ಅಂತ ಆದರೂ ಬರಬೇಕು, ಹೌದಾ. ಸೊ ಘಟಕದಲ್ಲಿ ಬದಲಾವಣೆ ಅಂತ ಬರಬೇಕು, ಅವಾಗ ಏನಾಗುತ್ತೆ, ಸೀಮಂತ ಆಗುತ್ತೆ. ನೆಕ್ಸ್ಟ್ ನೋಡಿ, ದೀರ್ಘಾವಧಿಯ ಉತ್ಪಾದನೆ ವಿಶ್ಲೇಷಣೆ ಇದರಿಂದ ವಿವರಿಸಲಾಗುತ್ತದೆ. ಹೌದಾ, ಎಸ್, ನಿಮ್ಮ ಊಹೆ ಕರೆಕ್ಟ್, ಖಂಡಿತ. ಅದು ಯಾವುದು, ಪ್ರತಿಫಲಗಳ ಪ್ರಮಾಣ. ಸೊ ಏರಿಕೆ, ಸ್ಥಿರ, ಮತ್ತು ನೆಕ್ಸ್ಟ್ ರಿಟರ್ನ್ ಟು ಸ್ಕೇಲ್ ಯಾವುದು, ಡಿಕ್ರೀಸಿಂಗ್ ಅನ್ನುವಂಥದ್ದು, ಹೌದಾ, ಅದು. ನೆಕ್ಸ್ಟ್ ನೋಡಿ, ಕಾಬ್ ಡಾಗ್ಲಾಸ್ ಫಾರ್ಮುಲಾಸ್, ಹೌದಾ, ಬೇಡಿಕೆ ಬಿಂಬಕ. ಇದು ನಿಮ್ಗೆ ಗೊತ್ತಿದೆ ಸ್ನೇಹಿತರೆ, ನಾನು ಸುಮಾರು ಸಲ ಡಿಸ್ಕಷನ್ ಮಾಡಿದ್ದೀನಿ. ಗುಲ್ಬರ್ಗ ಒಳಗೆ, ಸೊ ನಮ್ಮ ಗುಲ್ಬರ್ಗ ಡಿಸ್ಟಿಕ್ ಒಳಗೆ ಏನಾಗಿತ್ತು ಅಂದರೆ ಮಿಟ್ಟಮ್ವರೆಗೆ ಸೊ ಈ ಪ್ರಶ್ನೆ ಹಾಕಿದ್ರು, ಇಲ್ಲಿ ಆನ್ಸರ್ಸು ಮತ್ತು ಆಪ್ಷನ್ಸು ರಾಂಗ್ ಕೊಟ್ಟಿದ್ರು. ಏನು ಕೊಟ್ಟಿದ್ರು ಅಂದರೆ ಸಿ ಆಪ್ಷನ್ ಒಳಗೆ ಅಲ್ಲಿ ಕ್ಯೂ ಬದಲಿ 9 ಕೊಟ್ಟಿದ್ರು, ಅವರು ಟೈಪಿಂಗ್ ಮಿಸ್ಟೇಕ್ ಇತ್ತೇನೋ ಗೊತ್ತಿಲ್ಲ. ಸೊ ಕ್ಯೂ 9 ಈಸ್ ಈಕ್ವಲ್ ಟು ಸೊ ಎಕ್ಸ್ ಆಲ್ಫಾ ಡಿವೈಡ್ ಬೈ 1 ಅಂತ ಕೊಟ್ಟಿದ್ರು. ತಪ್ಪು ಸ್ನೇಹಿತರೆ, ಅದು ಹಾಗೆ ಬರುವುದಿಲ್ಲ, ಹಾಗಾಗಿ ಹೇಳಿದ್ದೀನಿ, ಹೌದಾ. ನಿಮ್ಗೆ ನೆನಪಿರ್ಬೋದು, ಬೇರೆ ಬೇರೆ ಡಿಸ್ಟಿಕಲ್ಲಿ ಕರೆಕ್ಟ್ ಆಗಿತ್ತು, ಹೌದಾ. ಹಾಗಾಗಿ ಇಲ್ಲಿ ನಿಮ್ಗೆ ಇಂಥ ಪ್ರಶ್ನೆಗಳ ಬರ್ಬೋದು ಅನ್ನುವಂಥ ನಿರೀಕ್ಷೆಯಲ್ಲಿ ಇದು ನಿಮ್ಗೆ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಇದು ಚೇಂಜ್ ಮಾಡಿದ್ದೀನಿ, ಹೌದಾ. TFC 100 ರೂಪಾಯಿಗಳು ಮತ್ತು TVC ಟೋಟಲ್ ವೇರಿಯಬಲ್ ಕಾಸ್ಟ್ 125 ಗಳಿದ್ದಾಗ ಒಟ್ಟು ವೆಚ್ಚವನ್ನು ಕಂಡುಹಿಡಿಯಿರಿ. TC ಮಾಡಬೇಕಾದ್ರೆ ಏನ್ರಿ, ನಿಮ್ಗೆ ಗೊತ್ತಿದೆ, ಮ್ಯಾಚ್ ದಿ ಫಾಲೋವಿಂಗ್ ಆಗಿತ್ತು ನೋಡ್ರಿ, ಹಳೆದ್ರಾಗ ಈ ತೆಗೆದಾಕಿದ್ದಾನೆ TCದು, ಹೌದಾ. ಸೊ ಇವಾಗ ಏನಂದರೆ TC ಮಾಡಬೇಕು ಅಂದರೆ TFC ಬೇಕು, TVC ಬೇಕು. ಈಗ TFC 100 ಅದ, ಯಾವುದು TVC ಎಷ್ಟದ, 125 ಅದ. 125 100 ಕೂಡಿಸ್ರಿ 225 ಆಗುತ್ತೆ, ಅದೇ ಆನ್ಸರ್ ಡಿ, ಹೌದಾ. ಸೊ ಇಲ್ಲಿ ಆಪ್ಷನ್ಸು ಚೇಂಜ್ ಮಾಡ್ಬೋದು, ಒಂದು ಇಲ್ಲ ಅಂತಂದರೆ ಇಲ್ಲಿ ಏನು ಮಾಡ್ಬೋದು, TFC 200 ಕೊಡ್ಬೋದು, ಮತ್ತು TVC ಎಷ್ಟು 125 ಕೊಡ್ಬೋದು. ಅವಾಗ ಏನಾಗುತ್ತೆ, 325 ಆಗುತ್ತೆ. ಅವಾಗ ಆಪ್ಷನ್ ಚೇಂಜ್ ಮಾಡ್ತಾನವ, ನೆನ್ಪಿಟ್ಕೊಳ್ಳಿ ಇಷ್ಟೇ. ಈ ಥರ ಒಂದು ನ್ಯೂಮರಿಕಲ್ ಡೇಟಾಸ್ಗಳನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ, ಚೇಂಜ್ ಆಗ್ಬೋದು ಅಂತ ನೆನ್ಪಿಟ್ಕೊಳ್ಳಿ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಇಂಥ ಪ್ರಶ್ನೆಗಳು ಏನು ಮಾಡ್ತಾನೆ, ಡೇಟಾ ಚೇಂಜ್ ಮಾಡಿಕೊಡ್ತಾನೆ. ಎನ್ಯುವಲ್ ಎಕ್ಸಾಮ್ದಾಗೂ ಇದೇ ಬರುತ್ತೆ ಅಂತ ನಾವು ಹೇಳೋಕ್ಕಾಗುವುದಿಲ್ಲ. ಯಾಕಂದರೆ ಲಾಸ್ಟ್ ಒಂದು 10 ರಿಂದ 12 ವರ್ಷ ನಾನು ನೋಡ್ತಾ ಇದ್ದೀನಿ, ಎಕ್ಸ್ಪೀರಿಯನ್ಸ್ ಇವತ್ತು 14 ವರ್ಷ ಆಯಿತು ನಾನು ಟೀಚಿಂಗ್ ಫೀಲ್ಡಲ್ಲಿ ಇದ್ದೀನಿ. ಅಲ್ಲಿ ಏನಾಗ್ತಾ ಇದೆ, ಸೊ ಅಪ್ಪ ಹಾಕಿದ ಹಾಲು ಮಾರನೆ ಅಂತ ಜೊತ್ಕೊಂಡು ಬಂದಿದ್ವಿ ನಾವು, ಅದೇ ಹೇಳ್ತಿದ್ವಿ ಸ್ನೇಹಿತರೆ, ಇದು ಪಕ್ಕಾ ಬರುತ್ತೆ, ಇದೇನು ಓದ್ಕೊಳ್ಳಿ ಅಂತ. ಬಟ್ ಈ ವರ್ಷ ಹೇಳೋಕ್ಕಾಗೋದಿಲ್ಲ, ಹೌದಾ. ಯಾಕೆ ಆಗೋದಿಲ್ಲ, ಸೊ ಆಲ್ರೆಡಿ ಏನು ಮಾಡಿದ್ದಾರೆ ಅಂದರೆ ಸೊ ಡೇಟಾಸ್ಗಳು ಚೇಂಜ್ ಮಾಡ್ತಾ ಇದ್ದಾನೆ, ನ್ಯೂಮರಿಕಲ್ಸು. ಮತ್ತು ಅದ್ರ ಒಳಗೆ ಅಂತಂದರೆ ಮಾಡಲ್ ಪೇಪರ್ 1, ಮಾಡಲ್ ಪೇಪರ್ 2, ದೆನ್ ಮಾಡಲ್ ಪೇಪರ್ 3 ಅಂತ, ಹೌದಾ. ಈ 3 ಮಾಡಲ್ ಪೇಪರ್ಸ್ ಇರೋದ್ರಿಂದಾಗಿ ಯಾವ ಪೇಪರ್ ಬರುತ್ತೆ ಅಂತ ನಮಗೆ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಡಿಫಿಕಲ್ಟೀಸ್ ಆಗುತ್ತೆ. ಅದಕ್ಕೆ ನಮಗೇನಂದರೆ ಟೈಮ್ ಇದೆ, ಆ ಟೈಮಿನ ತಕ್ಕಂತೆ ನಾವು ಏನು ಮಾಡೋಣ, ತಯಾರಿ ಆಗೋಣ, ಸರಿನಾ. ಎಸ್. ನೆಕ್ಸ್ಟ್ ನೋಡಿ, ಸರಾಸರಿ ಸ್ಥಿರ ವೆಚ್ಚ. ಸ್ವಲ್ಪ ನಿಮ್ಮ ತಲೆ ನೆನಪಿರಲಿ, ಯಾಕಪ್ಪ ವಿಡಿಯೋ ಜಾಸ್ತಿ ಲೆಂದಿ ಆಗುತ್ತೆ ಅಂತ ಅನ್ಬೋದು. ಸ್ಕಿಪ್ ಮಾಡಿದ್ರೆ ನಿಮಗೆ ವಿಷಯ ಅರ್ಥ ಆಗೋದಿಲ್ಲ, ಸೊ ನಿಮ್ಗೆ ಲಾಸ್ ಆಗುತ್ತೆ ಸ್ನೇಹಿತರೆ. ನಾನು ಇಲ್ಲಿ ಬರೀ 5 ಮಾರ್ಕ್ಸ್ ಇಟ್ಕೊಂಡು ಹೇಳ್ತಾ ಇಲ್ಲ, ನೆನಪಿರಲಿ. ಎನ್ಯುವಲ್ ಎಕ್ಸಾಮಿಗೆ ಸೊ ಸಾಕಷ್ಟು ಬೇರೆ ಬೇರೆ ಬದಲಾವಣೆಗಳಾಗುತ್ತೆ, ಅಪ್ಡೇಟ್ ಆಗುತ್ತೆ, ಅವೆಲ್ಲನೂ ಕೂಡ ಇಲ್ಲಿ ಕವರ್ ಮಾಡ್ಕೊಳ್ತಾ ಇದ್ದೀನಿ, ಹೌದಾ. ಸೊ ಎಲ್ಲ ಟೈಮ್ ತೊಗೊಂಡು ನನಗೆ ಮಾಡೋಕ್ಕಾಗಲ್ಲ, ಅದಕ್ಕೆ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲೆಲ್ಲನೂ ಕೂಡ ಏನು ಅಪ್ಡೇಟ್ ಮಾಡಬೇಕು ಅದನ್ನು ಮಾಡ್ತಾ ಹೋಗ್ತಾ ಇದ್ದೀನಿ. ಅದಕ್ಕೋಸ್ಕರ
ಸ್ವಲ್ಪ ವಿಡಿಯೋ ನಿಮ್ಗೆ ಲೆಂದಿ ಆದರೂ ಕೂಡ ಸ್ಕಿಪ್ ಮಾಡಬೇಡಿ. ಸೊ ನಿಮಗೋಸ್ಕರ ನಾನು ಮಾಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಹೌದಾ, ನಿಮ್ಗೆ ಹೆಲ್ಪ್ ಆಗುತ್ತೆ ಅಷ್ಟೇ, ಮತ್ತೇನಿಲ್ಲ. ಸರಿನಾ? ಓಕೆ. ಸರಾಸರಿ ಸ್ಥಿರ ವೆಚ್ಚದ ರೇಖೆಯು ಆಕಾರ ನೋಡ್ರಿ. ಸೊ ರೇಖೆ ಏನಾಗ್ತದೆ, ಯಾವ ಆಕಾರದಲ್ಲಿ ಇದೆ ಅಂತ, ಆಯತಾಕಾರದಲ್ಲಿ ಬರುತ್ತೆ ಅಂತ. ಸೊ ಹಾಗಾಗಿ ನೀವು ಆಯತಾಕಾರ ಪರವಲಯ ಅಂತ ಅದನ್ನು ನೀವು ರೈಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈಗ ಅಧ್ಯಾಯ ಸಂಖ್ಯೆ 4 ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಏನು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉತ್ಪನ್ನಗಳು ಏಕರೂಪವಾಗಿರುತ್ತೆ, ಹೋಮಿಯೋಜಿನಿಯಸ್ ಇರುತ್ತೆ ಅಂತ. ನೆಕ್ಸ್ಟ್ ಒಂದು ಉದ್ಯಮ ಘಟಕ ಹೆಚ್ಚುವರಿ ಉತ್ಪಾದನೆಯಿಂದ ಒಟ್ಟು ಆದಾಯದಲ್ಲಾಗುವ ಹೆಚ್ಚಳ, ಅದೇ ಸೀಮಂತ. ಸೇಮ್ ಮೇಲೆ ಮಾರ್ಜಿನಲ್ ಪ್ರಾಡಕ್ಟ್ ಇತ್ತು, ಸೀಮಂತ ಪ್ರಾಡಕ್ಟ್ ಇದೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಇಲ್ಲಿ TR ಬಗ್ಗೆ ಕೇಳಿದ್ದಾನೆ. ಏನು ಕೇಳಿದಾನೆ? ಸೊ ಒಬ್ಬ ಪುಸ್ತಕ ಮಾರಾಟಗಾರ ಪ್ರತಿ ಒಂದಕ್ಕೂ ಬೆಲೆ 10 ರೂಪಾಯಿ. ಸೊ ರಂತೆ 30 ಪುಸ್ತಕಗಳನ್ನು ಮಾರಾಟ ಮಾಡಿದಾಗ ಮಾರಾಟಗಾರ ಒಟ್ಟು ಆದಾಯ ಅಂದರೆ TR ಮಾಡಬೇಕಾದ್ರೆ P ಇಂಟು Q. P ಬೆಲೆ ಎಷ್ಟಿದೆ? 10 ಇದೆ. ಸೊ ಮತ್ತು ಕ್ವಾಂಟಿಟಿ 30 ಇದೆ. ಸೊ 10 ಇಂಟು 30 ಮಾಡಿರಿ 300 ಆಗುತ್ತೆ. ಅದೇ 300 ಆನ್ಸರ್ ಇಲ್ಲಿ. ಇದು ಚೇಂಜ್ ಆಗ್ಬೋದು, ಆಗುತ್ತೆ, ಡೆಫಿನೆಟ್ ಆಗುತ್ತೆ. ಸೊ ಇದೇ ಕೊಡ್ತಾನಂತ ನಾನು ಹೇಳಲ್ಲ. ಸೊ ಬೇರೆ ಡೇಟಾನೂ ಬರುತ್ತೆ, ನೆನಪಿರಲಿ. ನೆಕ್ಸ್ಟ್ ಉದ್ಯಮ ಘಟಕದ ಲಾಭ ಹೀಗೆ ಸೂಚಿಸುತ್ತದೆ. ಪೈ ಡಿ ಆಪ್ಷನ್ ಅದಲ್ಲ, ಅದು ಸರಿ. ನೆಕ್ಸ್ಟ್ ಪೂರೈಕೆ ರೇಖೆಯು ಲಂಬಾಂತರವಾಗಿದ್ದಾಗ ಪೂರೈಕೆ ರೇಖೆ ಅದರ ES = 0 ಆಗುತ್ತೆ, ಅದರ ವ್ಯಾಲ್ಯೂಸ್. ಸೊ ಯಾವುದು ವರ್ಟಿಕಲ್ ಲೈನ್, ಅದರದ್ದು 0ನೇ ಇದೆ, ಕರೆಕ್ಟಾ? ನೆಕ್ಸ್ಟ್ ನೋಡಿ, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಕೊಳ್ಳುವವರು ಮಾರುವವರು ಬೆಲೆ ಪಡೆಯುವವರಾಗಿದ್ದಾರೆ, ಬೆಲೆ ನಿರ್ಧರಿಸುವವರು ಅಲ್ಲ, ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಮಾರುಕಟ್ಟೆಯಲ್ಲಿನ ಎಲ್ಲ ಅನುಭೋಗಿಗಳು ಮತ್ತು ಉದ್ಯಮ ಘಟಕಗಳು ಯೋಜನೆಗಳು ಹೊಂದಾಣಿಕೆಯಾಗುವಂಥ ಸನ್ನಿವೇಶ ಸಮತೋಲನ ಸನ್ನಿವೇಶ, ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಉದ್ಯಮ ಘಟಕದ ಸಂಖ್ಯೆಗಳಲ್ಲಿನ ಹೆಚ್ಚಳ ಪರಿಣಾಮವಾಗಿ ಪೂರೈಕೆ ಹೆಚ್ಚಾಗುತ್ತದೆ. ಆಗ ಪೂರೈಕೆ ರೇಖೆಯು ಎಡಕ್ಕ ಬಲಕ್ಕೆ ಪಲ್ಲಟ್ಟಾಗುತ್ತೆ. ಹಾಗಾಗಿ ನೆನ್ಪಿಟ್ಕೊಳ್ಳಿ. ಹೌದಾ, ಟೆಕ್ನಾಲಜಿಕಲ್ ಪ್ರೋಗ್ರೆಸ್ ಆಯಿತು ಮತ್ತು ಸೊ ಏನಾದರೂ ಪೂರೈಕೆಯಲ್ಲಿ ಏನಾದರೂ ಬದಲಾವಣೆ ಆಯಿತು ಅಂತಂದರೆ ಅದು ಏನಾಗುತ್ತೆ ಅಂದರೆ ಬಲಗಡೆಗೆ. ಇದು ನೆನ್ಪಿಟ್ಕೊಳ್ಳಿ. ಇದ್ರ ಮೇಲೆ ಪ್ರಶ್ನೆ ಕೇಳ್ತಾನೆ, 1 ಅಂಕಕ್ಕೂ ಕೇಳ್ತಾನೆ, ಇಲ್ಲಾಂದರೆ 2 ಅಂಕಕ್ಕೂ ಕೇಳುವಂಥ ಸಾಧ್ಯತೆಗಳು ಇರುತ್ತೆ. ನೆಕ್ಸ್ಟ್ ನೋಡಿ, ಈ ಕೆಳಗಿನ ವೆಚ್ಚದ ಕನಿಷ್ಠ ಮಟ್ಟಕ್ಕಿಂತ ಹೆಚ್ಚಾಗಿರುವವರೆಗೆ ಉದ್ಯಮ ಘಟಕಗಳು ಅಂದರೆ AC ಬರಬೇಕಿಲ್ಲಿ. AC ಅಂದರೆ ಏನು? ಎವರೇಜ್ ಕಾಸ್ಟ್. ಹೌದಾ, ಸರಾಸರಿ ವೆಚ್ಚ ಕರೆಕ್ಟ್ ಇದೆ. ನೋಡಿರಿ, ಸರ್ಕಾರವು ಸರಕು ಮತ್ತು ಸೇವೆಗಳ ಬೆಲೆಗೆ ಮೇಲ್ಮಿತಿಯನ್ನು ವಿಧಿಸುವುದನ್ನು ಬೆಲೆ ಮಿತಿ, ಕರೆಕ್ಟ್ ಇದೆ. ಸರ್ಕಾರವು ಸರಕು ಮತ್ತು ಸೇವೆಗೆ ಬೆಲೆಗೆ ಕನಿಷ್ಠ ಮಿತಿಯನ್ನು ವಿಧಿಸುವುದನ್ನು ಬೆಲೆ ಅಂತಸ್ತು. ಬೆಲೆ ಇಲ್ಲಿ ಇರ್ತದೆ, ಸ್ವಲ್ಪ ಮ್ಯಾಗೆ ಇರಿಸ್ತದೆ ಅಷ್ಟೇ. ಹೌದಾ, ಅದು. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಏನಂತಂದರೆ ಆರ್ಥಿಕ ನಿರ್ಣಯಗಳನ್ನು, ಮ್ಯಾಕ್ರೋ ಎಕನಾಮಿಕ್ ಸ್ಟಾರ್ಟ್ ಆಯಿತು ನೋಡಿರಿ. ನಿರ್ಣಯಗಳನ್ನು ತೆಗೆದುಕೊಳ್ಳುವಂಥ ವ್ಯಕ್ತಿಗಳು, ಸಂಸ್ಥೆಗಳು ಆರ್ಥಿಕ ಏಜೆಂಟ್ರಾಗಿರ್ತಾರೆ. ಸೊ ಹೊಸ ವರ್ಡ್ಗಳೆಲ್ಲ ಬಂದಿದೆ, ಅವುಗಳನ್ನು ಸೇರಿಸಿದ್ದೀನಿ ಒಳಗಡೆ, ನೋಡ್ಕೊಳ್ಳಿ ನೀವು. ಸೊ ಸ್ವಲ್ಪ ಲೆಟರ್ ರೈಟಿಂಗ್ ಚೇಂಜಸ್ ಆಗಿದ್ದಾವೆ ನೋಡಿ ಸ್ನೇಹಿತರೆ. ಹೌದಾ, ಅದಕ್ಕೋಸ್ಕರ. ನೆಕ್ಸ್ಟ್ 35ನೇ ಪ್ರಶ್ನೆ, ಇದು ಲೆಂದಿ ಇದೆ. ಸೊ ಇದು ಕ್ಲಾಸಿಕಲ್ ಥಾಟ್ ಆಗುತ್ತೆ, ಸಾಂಪ್ರದಾಯಿಕ ಚಿಂತನೆ ನೋಡ್ಕೊಳ್ಳಿ. ಮತ್ತು ಬ್ರಿಟಿಷ್ ಅರ್ಥಶಾಸ್ತ್ರಕ್ಕೆ 1936ರಲ್ಲಿ ಅವ್ರದ್ದು ಇದು ಆಗಿದ್ದು ಒಂದು ಉದ್ಯೋಗ ಬಡ್ಡಿ ಮತ್ತು ಹಣದ ಸಾಮಾನ್ಯ ಸಿದ್ಧಾಂತ ಅಂತಿದೆ, ಅದು ಕರೆಕ್ಟೇ ಆಗಿದೆ. ನೆಕ್ಸ್ಟ್ ನೋಡಿ, ಆರ್ಥಿಕ ಮುಗ್ಗಟ್ಟು 1929. ಇದ್ರ ಮೇಲೆ ಏನು ಮಾಡಿದ್ದಾನ, 4 ಅಂಕದ ಹೊಸ ಪ್ರಶ್ನೆನ ಹುಟ್ಟಾಕಿದ್ದಾನೆ. ಎಮರ್ಜೆನ್ಸ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ, ಸಮಗ್ರ ಅರ್ಥಶಾಸ್ತ್ರದ ಹುಟ್ಟು ಅಥವಾ ಉಗಮ. ಸೊ ನಾನು ಮೊದಲೇ ಹೇಳಿದ್ದೆ ನೋಡ್ರಿ ಸ್ನೇಹಿತರೆ, ನಮ್ಮ ಒಂದು ಸ್ಟೂಡೆಂಟ್ಗಳಿಗೆ ನಾನು ಕ್ಲಾಸ್ ಮಾಡೋ ಟೈಮಿಗೆ ಹೇಳಿದ್ದೆ. ಸೊ ಇಂಥ ಪ್ರಶ್ನೆಗಳ ಮೇಲೆ ಬರ್ಬೋದು, ಚೇಂಜ್ ಆಗ್ಬೋದು, ನೆನ್ಪಿಟ್ಕೊಳ್ಳಿ, ಥಿಯೋರಿಟಿಕಲ್ ಕೇಳ್ಬೋದು ಅಂತ. ಸೊ ಇವಾಗ ಅದರ ಮೇಲೆ ಪ್ರಶ್ನೆ ಮಾಡಿದ್ದಾನೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಇಂಥ ಪ್ರಶ್ನೆಗಳನ್ನು ಅಪ್ಲೈಡ್ ಮಾಡ್ತಾನೆ. ನೆಕ್ಸ್ಟ್ ನೋಡಿ, ಒಂದು ಬಂಡವಾಳಶಾಹಿ ಅಥವಾ ದೇಶದಲ್ಲಿ ಉತ್ಪಾದನಾ ಚಟುವಟಿಕೆಗಳಿಗೂ ಮುಖ್ಯವಾಗಿ ಯಾರು ನಡೆಸ್ತಾ ಇದ್ದಾರೆ ಅಂದರೆ ಖಾಸಗಿ ಉದ್ಯಮ ಸಂಸ್ಥೆಗಳದವರು. ಅದಕ್ಕೆ ಕೆಳಗಡೆ ಬೇರೆ ಆಪ್ಷನ್ ಕೊಟ್ಟಿದ್ದಾನೆ, ಅವು ಏನು ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ನೋಡ್ರಿ, ರಾಷ್ಟ್ರೀಯ ವರಮಾನ ಅಧ್ಯಯನ ಮಾಡುವ ಇದಕ್ಕೆ ಸಂಬಂಧಿಸಿದೆ, ಸಮಗ್ರ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಿದೆ ಅದು. ಹೌದಾ, ನೆಕ್ಸ್ಟ್ ನೋಡ್ರಿ, ಈಗ ಹೊಸ ಪ್ರಶ್ನೆ ಬಂದಿದೆ ಇಲ್ಲಿ. ಹೌದಾ, ಈ ಅಧ್ಯಾಯದಲ್ಲಿ ಮಧ್ಯಂತರ ಸರಕುಗಳ ಪ್ರತ್ಯೇಕ ಲೆಕ್ಕಾಚಾರವು ಈ ಕೆಳಗಿನ ದೋಷಕ್ಕೆ ಏನು ಮಾಡ್ತಾ ಇದೆ ಅಂದರೆ ಕಾರಣವಾಗ್ತಾ ಇದೆ. ಹಾಗಾದರೆ ದ್ವಿಗಣನೆ, ಡಬಲ್ ಕೌಂಟಿಂಗ್ ಅಂತ ಕರಿತಾ ಇದೀವಿ. ಹೌದಾ, ಇದು. ನೆಕ್ಸ್ಟ್ ನೋಡಿ, ಸೊ ಭಾರತದಲ್ಲಿ GDP ವರದಿ ಮಾಡುವಂಥದ್ದು ಸಂಸ್ಥೆ ಭಾಳ ಜನ ಏನು ಮಾಡ್ತಾರೆ, NSS ಆದರೂ ಬರೀತಾರೆ, RBI ಇದ್ರೂ ಬರೀತಾರೆ. ಹೌದಾ, ಸೊ ಹಾಗಾಗಿ ಇಲ್ಲ, ತಪ್ಪಾಗತ್ತೆ, CSO ಇದೆ. ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್ ಅಂತ ಏನು ಕರಿತಾ ಇದ್ದೀವಿ, ಅದು ಮಾಡುತ್ತೆ. NNP = GNP ಮೈನಸ್ ಡಿಪ್ರಿಸಿಯೇಷನ್ ಕಾಸ್ಟ್ ಅಂತ ಹೇಳಿದ್ದೀನಿ. ಸೊ DC ಅಂತ. ಸೊ ಸವಕಳಿ ವೆಚ್ಚ ಸರಿಯಾಗಿದೆ. ನೆಕ್ಸ್ಟ್ ನೋಡ್ರಿ, ಉತ್ಪಾದನಾಂಗ ವೆಚ್ಚದಲ್ಲಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನವನ್ನು ಹೀಗೆ ಎನ್ನುತ್ತೇವೆ. ಸೊ ನೋಡ್ರಿ, ಇದೂ ಹೊಸದಾಗಿ ಮಾಡಿಫೈ ಮಾಡಿ ಕ್ವಶನ್ ಕೊಟ್ಟಿದ್ದಾನೆ. ಅದನ್ನು ರಾಷ್ಟ್ರೀಯ ವರಮಾನ ಅಂತ ಕರಿತಾ ಇದ್ದೀವಿ, ಅಥವಾ ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. ಕರೆಕ್ಟಾಗಿದೆ.
ನೆಕ್ಸ್ಟ್ ನೋಡಿ, ಇದು ಹಳೆದೇ ಇದೆ ಹೌದಾ. ರಾಷ್ಟ್ರೀಯ ವರಮಾನದಲ್ಲಿ ವಿತರಣೆಯಾಗದ ಲಾಭವನ್ನು ಕಳೆದರೆ ವೈಯಕ್ತಿಕ ಆದಾಯ ಲಭಿಸುತ್ತದೆ ಅಂತ ಬರಿತಿದ್ದೀವಿ. ಇವಾಗ ಬರೀ ವೈಯಕ್ತಿಕ ಆದಾಯ ಅಂತ ಕೊಟ್ಟಿದ್ದಾನೆ. ಸರಿ, ಅಷ್ಟೇ ಬರೀರಿ, ನಡೀತದೆ, ಏನು ತೊಂದರೆ ಇಲ್ಲ. ಇದು 46 ಮೊದಲಿದ್ದಿದೆ ಅಲ್ಲ ಸ್ನೇಹಿತರೆ, ಏನೂ ಚೇಂಜಸ್ ಆಗಿಲ್ಲ. ಮಾರುಕಟ್ಟೆ ಬೆಲೆಗಳಲ್ಲಿ GVA ಇದಕ್ಕೆ ಸಮವಾಗಿದೆ. ಮಾರುಕಟ್ಟೆ ಬೆಲೆಗಳಲ್ಲಿ GDP ಅಂತ ಬರಿಬೇಕು ಹೌದಾ. ಸೊ GDP ಎಟ್ ಮಾರ್ಕೆಟ್ ಪ್ರೈಸ್ ಅಂತ ಕರಿತಾ ಇದ್ದೀವಿ ಹೌದಾ, ಅದು. ನೆಕ್ಸ್ಟ್ ನೋಡಿ, ಸೊ ಪ್ರಸಕ್ತ ಚಾಲ್ತಿ ಬೆಲೆಗಳಲ್ಲಿ GDPಯ ಮೌಲ್ಯ ನಾಮ ಮಾತ್ರ ಸರಿಯಾಗಿದೆ. ನೆಕ್ಸ್ಟ್ ನೋಡ್ರಿ, ಇದು ಹೊಸದಾಗಿ ಸೇರ್ಪಡೆಯಾಗಿದೆ ಸ್ನೇಹಿತರೆ. ನೈಜ GDPಯನ್ನು ಲೆಕ್ಕಾಚಾರ ಮಾಡಲು ಬಳಸಲಾಗುವ ವರ್ಷ ಹೌದಾ, ಆಧಾರ ವರ್ಷದ ಮೇಲೆ ಅದು ಲೆಕ್ಕಾಚಾರ ಮಾಡ್ತಾ ಇದ್ದೀವಿ. ಹಣದ ಪ್ರಮುಖ ಕಾರ್ಯ ವಿನಿಮಯ ಮಾಧ್ಯಮ, ಕರೆಕ್ಟ್ ಇದೆ. ಸೊ ಇದು ಹೊಸದಾಗಿ ಸೇರ್ಪಡೆಯಾಗಿದೆ. 50ನೇ ಕ್ವಶನ್, RBI ಸ್ಥಾಪನೆಗೊಂಡ ವರ್ಷ ಹೌದಾ. ಇಲ್ಲಿ 1935. ಸೊ ಇದೆ, ಅದು ಆ್ಯಕ್ಟ್ 34 ಇತ್ತು, 35ಕ್ಕೆ ಜಾರಿ ಬಂದಿದೆ. ಹಾಗಾಗಿ ಜಾರಿ ಬಂದಿದ್ದಿದೆ ಕರೆಕ್ಟ್ ಇದೆ 35. ಒಂದು ವೇಳೆ ನ್ಯಾಷನಲೈಸ್ಡ್ ಆಗಿದ್ದಂದ್ರೆ ನೆನಪು ಬೇರೆ ಆಗುತ್ತೆ. 1949 ಜನವರಿ 1 ಅಂತ ಬರಿತಿದ್ದೀವಿ, ಅದಕ್ಕೆ ಕೇಳಿಲ್ಲ ಇಲ್ಲಿ. RBI ನೇರವಾಗಿ ಇವರೊಂದಿಗೆ ವ್ಯವಹರಿಸುವುದಿಲ್ಲ, ಜನಸಾಮಾನ್ಯರೊಂದಿಗೆ ಸಂಪರ್ಕ ಇಟ್ಕೊಳ್ಳುವುದಿಲ್ಲ, ವ್ಯವಹರಿಸುವುದಿಲ್ಲ. ಯಾವುದು RBI, ನೆನಪಿಟ್ಟುಕೊಳ್ಳಿ. ಸೊ ನೆಕ್ಸ್ಟ್, ಆರ್ಥಿಕತೆಯಲ್ಲಿ ಈ ಬ್ಯಾಂಕುಗಳು ಹಣದ ನಿರ್ಮಾಣದ ಪದ್ಧತಿಯನ್ನು ಭಾಗವಾಗಿದೆ. ಅದು ಯಾವುದು? ವಾಣಿಜ್ಯ ಬ್ಯಾಂಕುಗಳು, ನೆನಪಿರಲಿ ಹೌದಾ. ಭದ್ರತೆಗಳಿಗೆ ಪ್ರತಿಯಾಗಿ RBI ವಾಣಿಜ್ಯ ಬ್ಯಾಂಕುಗಳಿಗೆ ನೀಡುವ ಸಾಲದ ಮೇಲಿನ ದರವನ್ನು ಸೊ ರೆಪೋ ರೇಟ್ ಅಂತ ಕರಿತಾ ಇದ್ದೀವಿ, ರೆಪೋ ದರ ಅಂತ ಕೊಟ್ಟಿದ್ದಾನೆ ಹೌದಾ. ಎಸ್. ನೆಕ್ಸ್ಟ್, ಹಣದ ಪೂರೈಕೆಯನ್ನು ಪ್ರಭಾವಿಸುವ RBIನ ಪ್ರಮುಖ ಸಾಧನ OMO, ಓಪನ್ ಮಾರ್ಕೆಟ್ ಆಪರೇಷನ್ ರೀ. ಅದು ಕನ್ನಡದಲ್ಲಿ ಏನಾಗುತ್ತೆ ನೋಡ್ರಿ, ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ. ನೆಕ್ಸ್ಟ್ ನೋಡ್ರಿ, ಇದು ಹೊಸದಾಗಿ ಸೇರ್ಪಡೆಯಾಗಿರುವಂಥದ್ದು 55ನೇದು. 55 ಮತ್ತು 56ನೇದು ಎರಡು ಪ್ರಶ್ನೆ ಹೊಸದಾಗಿ ಬಂದಿದ್ದಾವೆ. ಇರಲಿ, ಸಮಗ್ರ ಹಣಕಾಸಿನ ಸಂಪನ್ಮೂಲವನ್ನು ಹೀಗೆ ಎನ್ನುತ್ತೇವೆ. M3 ಒಳಗೆ ಬರುತ್ತೆ ಇದು. ಸಮಗ್ರ ಹಣಕಾಸಿನ ಸಂಪನ್ಮೂಲ ಇದು M3 ಕರೆಕ್ಟ್ ಇದೆ. ನೆಕ್ಸ್ಟ್, 2016ರ ಅನಾನ್ಯೀಕರಣ ಹೌದಾ, ಅನಾನ್ಯೀಕರಣದ ಈ ಕರೆನ್ಸಿಗಳ ಮುಖ ಬೆಲೆಗಳನ್ನು ಒಳಗೊಂಡಿದೆ. 500 ಮತ್ತು 1000 ರೂಪಾಯಿ ಈ ಮೌಲ್ಯ, ಅದು A ಆಪ್ಷನಲ್ಲಿದೆ, ನಾನು ಹಾಗೆ ಕೊಟ್ಟಿದ್ದೀನಿ ಸ್ನೇಹಿತರೆ ಹೌದಾ. ಇರಲಿ. ನೆಕ್ಸ್ಟ್ ನೋಡಿ, ಯೋಜಿತ ಸಮಗ್ರ ಬೇಡಿಕೆಯು ಯೋಜಿತ ಸಮಗ್ರ ಪೂರೈಕೆಗೆ ಸಮಾನವಾಗಿರುವ ಸಮತೋಲನ ಹೊಂದುತ್ತದೆ, ಸರಿಯಾಗಿದೆ, ಇದು ಹಳೆಯದೇ ಇದೆ. ಸೊ ಆದಾಯದಿಂದ ಸ್ವತಂತ್ರವಾದ ಅನುಭೋಗ, ಸ್ವಾಯತ್ತ ಅನುಭೋಗ, ಇದನ್ನು ಸರಿಯಾಗಿದೆ, ಮೊದಲಿದೆ ಇದೆ. MPC ಮೌಲ್ಯ 0 to 1 ಇದೆ, ಇದು ಕರೆಕ್ಟ್ ಇದೆ, ಇದನ್ನು ಚೇಂಜ್ ಆಗಿಲ್ಲ. ಸಾಲದ ಸುಲಭ ಲಭ್ಯತೆಯು ಹೂಡಿಕೆ ಕರೆಕ್ಟ್ ಆಗಿದೆ, ಇದು ಇನ್ನೂ ಚೇಂಜ್ ಆಗಿಲ್ಲ ಸ್ನೇಹಿತರೆ. ನೆಕ್ಸ್ಟ್ ನೋಡಿ, 61ನೇದು ಹೆಚ್ಚುವರಿ ಬೇಡಿಕೆ ಸನ್ನಿವೇಶ. ಇದು ಏನಾಗಬೇಕು, ಇದು ಹೊಸದಾಗಿ ಸೇರ್ಪಡೆ ಮಾಡಿಫೈ ಮಾಡಿದ್ದಾನೆ. ಇದೇ ಕ್ವಶನ್ ಅದ, ಆದರೆ ಸ್ವಲ್ಪ ಚೇಂಜಸ್ ಮಾಡಿ ಕೊಟ್ಟಿದ್ದಾನೆ ಅಷ್ಟೇ. ಅದಕ್ಕೆ ಸಮತೋಲನ ಉತ್ಪನ್ನಕ್ಕಿಂತ ಬೇಡಿಕೆ ಅಧಿಕ ಮಟ್ಟದಲ್ಲಿ ಇರುತ್ತೆ ಅಂತ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, ವ್ಯಕ್ತಿಗಳು ಮತ್ತು ಉದ್ಯಮ ಘಟಕಗಳು ಮೇಲಿನ ತೆರಿಗೆಗಳು ಹೌದಾ, ಅದು ನೇರ ತೆರಿಗೆಗಳಿಗೆ ಸಂಬಂಧಪಟ್ಟಂತೆ ಅದಕ್ಕೆ. ನೆಕ್ಸ್ಟ್, ದೇಶದೊಳಗೆ ಉತ್ಪಾದಿಸಲಾಗುವ ಸರಕುಗಳ ಮೇಲೆ ವಿಧಿಸಲಾಗುವ ಸುಂಕವನ್ನು ಅಬಕಾರಿ ಸುಂಕ ಎನ್ನುತ್ತೇವೆ, ನೆನಪಿರಲಿ ಹೌದಾ. ನೆಕ್ಸ್ಟ್ ನೋಡ್ರಿ, ಇದು 64ನೇ ಪ್ರಶ್ನೆ. 64ನೇ ಪ್ರಶ್ನೆ ನೋಡ್ಕೊಳ್ಳಿ. ಇಲ್ಲೇನದ, ಸ್ವಯಂ ಚಾಲಿತ ಕಂಪನ ಗ್ರಾಹಕದಂತೆ ಕಾರ್ಯನಿರ್ವಹಿಸುವ ಪ್ರಮಾಣಾನುಗುಣ ಒಬ್ಬ ವ್ಯಕ್ತಿ ಆದಾಯ ಹೆಚ್ಚಾಗ್ತಾ ಇದೆ ಅಂದರೆ ಅದ್ರ ಮೇಲೆ ಟ್ಯಾಕ್ಸ್ ಹೆಚ್ಚಿಗೆ ಕೊಡಬೇಕಂತ, ಅದು ಕರೆಕ್ಟ್ ಆಗಿದೆ. ಹಾಗಾಗಿ ಪ್ರಮಾಣಾನುಗುಣ ಆದಾಯ ತೆರಿಗೆ ಸರಿಯಾಗಿದೆ, ಮೊದಲು ಇತ್ತು ಇವಾಗೂ ಕೊಟ್ಟಿದ್ದಾನೆ. ನೆಕ್ಸ್ಟ್, ಇದನ್ನು ಕೂಡ ಮೊದಲಿದ್ದಿದೆ, ಅದು ಇಂಪಾರ್ಟೆಂಟ್ ಇದೆ. ಈ ಕೆಳಗಿನವುಗಳಲ್ಲಿ ಯಾವುದು ಕಾಗದದ ತೆರಿಗೆ ಆಗಿದೆ? ಉದಾಹರಣೆ ಆಗಿದೆ ಸಂಪತ್ತಿನ ತೆರಿಗೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಸ್ವಲ್ಪ ಮಾಡಿಫೈ ಮಾಡಿ ಕೊಟ್ಟಿದ್ದಾನೆ ಸ್ನೇಹಿತರೆ. ಪೂರ್ಣ ಉದ್ಯೋಗ ಹೌದಾ ಮಟ್ಟದಲ್ಲಿ ಪರಿಸ್ಥಿತಿ ಬೇಡಿಕೆ ಲಭ್ಯವಾಗಿರುವ ಉತ್ಪನ್ನಕ್ಕಿಂತ ಅಧಿಕವಾಗಿದ್ದಾಗ ಉಂಟಾಗುವಂಥ ಸನ್ನಿವೇಶ ಅದೇನಾಗಬೇಕು, ಅತಿ ಪ್ರಸರಣ ಹೌದಾ, ಇನ್ಫ್ಲೇಷನ್ ಅಂತ ಕರಿತೀವಲ್ಲ, ಅದು ಕರೆಕ್ಟ್ ಇದೆ. ನೆಕ್ಸ್ಟ್, ಯೋಜನೆಯೇತರ ಕಂದಾಯ ವೆಚ್ಚ ಏಕೈಕ ಬಹುದೊಡ್ಡ ಭಾಗ ಏನಾಗಿದೆ ಸರ್ಕಾರಕ್ಕೆ. ಸೊ ಬಡ್ಡಿ ಪಾವತಿ ಒಳಗೆ ಅದರದ್ದು ಏನಾಗ್ತಾ ಇದೆ, ಕಂದಾಯ ವೆಚ್ಚ ಸೊ ಬಹುದೊಡ್ಡವಾಗಿ ಒಂದಷ್ಟು ಪ್ರಾಬ್ಲಮನ್ನು ಆಗ್ತಾ ಇದೆ ಅನ್ನೋಂಥದ್ದು. ಅದಕ್ಕೆ ಬಹುದೊಡ್ಡ ಯಾವುದು, ಬಡ್ಡಿ ಪಾವತಿಗಳು. ನೆಕ್ಸ್ಟ್ ನೋಡಿ, ಇದನ್ನು ಹೊಸದಾಗಿ ಸೇರ್ಪಡೆಯಾಗಿರುವಂಥದ್ದು. ಮುಂಗಡ ಪತ್ರದ ಕೊರತೆಗಳು ತುಂಬಲು ಸರ್ಕಾರ ಬಹುತೇಕವಾಗಿ ಇದರ ಅವಲಂಬಿತ ಆಗಿದೆ. ಇದರ ಮೇಲೆ ಸಾಲ ಮೇಲೆ ಬೇರೆ ಕಡೆಯಿಂದ ತೊಗೋತದ ಮತ್ತು ಅದನ್ನು ಮಾಡ್ತದ, ಮಾಡಿ ಮತ್ತು ಅದಕ್ಕೆ ಪ್ರತಿಯಾಗಿ ಸಾಲ ಎತ್ತಿ ಇದಕ್ಕೆ ಬಡ್ಡಿ ಕಟ್ಕೋತ ಹೋಗ್ತದೆ ಇದು. ಸೊ ಹಾಗಾಗಿ ಅಲ್ಲಿ ಏನಾಗ್ತಾ ಇದೆ, ಮುಂಗಡ ಪತ್ರ ಕೊರತೆ ಉಂಟಾಗ್ತಾ ಇದೆ ಅನ್ನೋಂಥದ್ದು. ನೆಕ್ಸ್ಟ್ ನೋಡಿ, ಅನುಭೋಗಿಗಳು ಉತ್ಪಾದಕರು ದೇಶೀಯ ಮತ್ತು ವಿದೇಶಿಯ ಸರಕುಗಳ ನಡುವೆ ಆಯ್ಕೆ ಮಾಡಿಕೊಳ್ಳಬಹುದು. ಈ ಮಾರುಕಟ್ಟೆ ಕೊಂಡಿಯನ್ನು ಹೀಗೆನ್ನುತ್ತೇವೆ, ಅದು ಉತ್ಪನ್ನ ಮಾರುಕಟ್ಟೆ ಕೊಂಡಿ, ನೆನಪಿರಲಿ. ಒಂದು ದೇಶದ ಕರೆನ್ಸಿ 70ನೇ ಕ್ವಶನ್, 73 ಅದಾವ ಸ್ನೇಹಿತರೆ. ಒಂದು ದೇಶದ ಕರೆನ್ಸಿ ಬೆಲೆಯನ್ನು ವಿದೇಶಿ ಕರೆನ್ಸಿಯ ರೂಪದಲ್ಲಿ ಹೀಗೆಂದು ಕರೆಯಲಾಗುತ್ತದೆ, ವಿದೇಶಿ ವಿನಿಮಯ ದರ, ಸರಿಯಾಗಿದೆ. ನೆಕ್ಸ್ಟ್ ನೋಡಿ, 71ನೇ ಪ್ರಶ್ನೆ. ಸೊ ಜಗತ್ತಿನ ಇತರ ದೇಶಗಳು ಮತ್ತು ದೇಶವಾಸಿಗಳ ನಡುವೆ ಈ ವ್ಯವಹಾರವನ್ನು ಸಂದಾಯ ಬಾಕಿಯಲ್ಲಿ ದಾಖಲಿಸಲಾಗುತ್ತದೆ. ಸರಕುಗಳು ಸರಿಯಾಗಿದೆ, ಸೇವೆಗಳು ಸರಿಯಾಗಿದೆ, ಆಸ್ತಿಗಳು. ಮತ್ತು ಡಿ ಆಪ್ಷನ್ ಕೊಟ್ಟಿದ್ದು ಮೇಲಿನ ಎಲ್ಲವೂ ಅಂತ, ಸರಿಯಾಗಿದೆ, ಎಲ್ಲ ಇರೋದ್ರಿಂದಾಗಿ ಡಿ ಆಪ್ಷನ್ ಸರಿಯಾಗಿದೆ, ಆಲ್ ಆಫ್ ದಿ ಅಬೋ ಅಂತ. ನೆಕ್ಸ್ಟ್ 72ನೇ ಪ್ರಶ್ನೆ ನೋಡಿ, ಕರೆನ್ಸಿಗಳು, ರಾಷ್ಟ್ರೀಯ ಕರೆನ್ಸಿಗಳು ಮಾರಾಟವಾಗುವ ಮಾರುಕಟ್ಟೆ ಹೀಗೆನ್ನುತ್ತೇವೆ. ಇದು ಹೊಸದಾಗಿ ಸೇರ್ಪಡೆಯಾಗಿರುವಂಥ ಪ್ರಶ್ನೆ ಸ್ನೇಹಿತರೆ.
ಹೌದಾ? ಹಾಗಾದರೆ ವಿದೇಶಿ ವಿನಿಮಯ ಮಾರುಕಟ್ಟೆ ಅಂತ ಬರಿಬೇಕು ನೀವು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಇದು ಲಾಸ್ಟ್ ಇದೆ. ಸೊ ಈ ಪ್ರಶ್ನೆ ಆಲ್ರೆಡಿ ಹಳೆಯದೇ ಪ್ರಶ್ನೆ ಇದೆ. ಮಾರುಕಟ್ಟೆ ಶಕ್ತಿಗಳಾದ ಬೇಡಿಕೆ ಮತ್ತು ಪೂರೈಕೆಗಳಿಂದ ನಿರ್ಧಾರವಾಗುವಂಥ ವಿನಿಮಯ ದರವನ್ನು ಹೀಗೆ ಎನ್ನುತ್ತೇವೆ. ಹಾಗಾದರೆ ಬದಲಾಗುವ ವಿನಿಮಯ ದರ ಅಂತ ಕರಿತಾ ಇದ್ದೀವಿ. ಅದು ಬಿ ಆಪ್ಷನ್ ಕೊಟ್ಟಿದ್ದೀನಿ. ಸೊ ಅದು ಸಿನೂ ಬರ್ಬೋದು ಅಥವಾ ಏನೂ ಬರ್ಬೋದು, ಸಾಧ್ಯತೆಗಳಿದೆ. ಇದು ನೆನಪಿರಲಿ. ಡಿ ಒಳಗ ಮೇಲಿನ ಯಾವುದು ಅಲ್ಲ ಅಂತ ಕೊಡ್ತಿದ್ದು ಸ್ನೇಹಿತರೆ. ಇಲ್ಲಿ ಏನು ಮಾಡಿದ್ದಾನೆ ನೋಡಿ, ಸರಕುಗಳ ವಿನಿಮಯ ದರ ಅಂತೇಳಿ ಹೊಸ ಸೇರ್ಪಡೆ ಆಗಿದೆ. ಅದನ್ನು ಕೂಡ ನಾನು ಮಾಡಿಫೈ ಮಾಡಿದ್ದೀನಿ ಸ್ನೇಹಿತರೆ. ಸರಿನಾ? ಇಷ್ಟು. ಸೊ ಇವತ್ತಿನ ವಿಡಿಯೋ ಸ್ವಲ್ಪ ಲೆಂದಿ ಆಗಿದೆ ಸ್ನೇಹಿತರೆ, ಖಂಡಿತವಾಗ್ಲೂ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಸೊ ನಿಮಗೋಸ್ಕರ ಟೈಮ್ ತೊಗೊಂಡು ಮಾಡ್ತಾ ಇದ್ದೀನಿ. ಸೊ ಇದನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ, ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಹೌದಾ? ಸೊ ಲವ್ ಯು ಆಲ್. ಥ್ಯಾಂಕ್ ಯು ಎವ್ರಿ ಒನ್. ಬಾಯ್.